ಹಾಲೆಲೂಯಾ, ಶುಭೋದಯ. ಅದೇ ಪ್ರಿಯರೇ, ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲವೇ? 7 ಗಂಟೆ ಆಯಿತು. ಯಾವಾಗೋ ಬೆಳಗಾಯ್ತು ಪ್ರಿಯರೇ. ಎಲ್ಲರೂ ಎದ್ದು ತಮ್ಮ ಕೆಲಸ ಕಾರ್ಯ ಮಾಡಿಕೊಳ್ತಿದ್ದಾರೆ. ಹಾಗಾದರೆ ನೀವು ಎದ್ದಿದ್ದೀರಾ ಅಥವಾ ಈಗಾಗಲೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದೀರಾ? ದೇವರೊಂದಿಗೆ ನಾವು ಕಾಲ ಕಳೆಯುವುದು, ದೇವರ ಪ್ರಾರ್ಥನೆಯೊಂದಿಗೆ ನಮ್ಮ ದಿನ ಪ್ರಾರಂಭಿಸುವಂಥದ್ದು ನಮಗೆಷ್ಟೋ ಒಳ್ಳೆಯದು. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ನಮ್ಮ ದಿನ ಪ್ರಾರಂಭಿಸಿ ನಿಮ್ಮೊಂದಿಗೆ ಮುಗಿಸುವ ನಮ್ಮ ದಿನವೆಲ್ಲ ದಿವ್ಯದಾನಕರವಾಗಿರುತ್ತೆ ಎಂದು ಅನುಭವಪೂರ್ವಕವಾಗಿ ನಾವು ತಿಳಿದುಕೊಳ್ಳುವ ಹಾಗೆ ಸಹಾಯ ಮಾಡಿ ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ? ಒಳ್ಳೆಯದು. ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಎಂದು ಕೇಳ್ತಾ ಇಲ್ಲ ಪ್ರಿಯರೇ, ಆದರೆ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಎದ್ದ ತಕ್ಷಣ ಕಾಫಿ ಕುಡ್ದಿದ್ದೀರಾ ಎಂದು ಕೇಳುವ ಅವಶ್ಯಕತೆಯೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡಿಯುವಂಥದ್ದು ಈ ದಿನ ಅನೇಕರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇತರ ದೇಶಗಳಲ್ಲಿ, ಚಳಿ ಇರುವ ದೇಶಗಳಲ್ಲಿ ಅವರು ಬೆಡ್ ಕಾಫಿ ಕುಡಿಯುತ್ತಾರೆ. ಎದ್ದ ಹಾಗೆಯೇ ಬಿಸಿ ಬಿಸಿ ಕಾಫಿ ಕುಡಿಯುತ್ತಾರೆ. ಯಾಕೆಂದರೆ ಬಾಯಲ್ಲಿರುವ ಜೆಮ್ಸ್ ಎಲ್ಲ ಸಾಯ್ತಾವೆ ಅಂದುಕೊಂಡು. ನಮಗೆ ಮೊದಲೇ ಬಿಸಿ ಜಾಸ್ತಿ, ಮತ್ತ್ಯಾಕೆ ಬೇಕು? ಹೇಳಬೇಕಾದರೆ ಈ ದಿನಗಳಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಬಹು ಜಾಗರೂಕರಾಗಿದ್ದೇವೆ. ನಾವು ತಿನ್ನುವ ತಿಂಡಿ ವಿಷಯದಲ್ಲಿ, ನಿದ್ರಿಸುವ ವಿಷಯದಲ್ಲಿ. ಎದ್ದ ತಕ್ಷಣವೇ 8 ಗಂಟೆ ನಿದ್ದೆ ಮಾಡಿದ್ದೇನೋ ಇಲ್ಲವೋ ಎಂದು ಯೋಚಿಸಿ ಎದ್ದು ಕನ್ನಡಿಯ ಮುಂದೆ ಹೋಗಿ ಮುಖ ನೋಡ್ಕೊಳ್ತೀರಿ. ಇದೆಲ್ಲ ಮಾಡ್ತಾ ಇದ್ದೀರಿ, ಚೆನ್ನಾಗಿದೆ ಪ್ರಿಯರೇ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ನಿಮ್ಮ ಸೃಷ್ಟಿಕರ್ತನನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀರಿ? ದೇವರ ಮುಂದೆ ನೀವು ಹೇಗಿದ್ದೀರಿ ಎಂದು ಹೇಗೆ ಪರಿಶೀಲಿಸಿಕೊಳ್ತಾ ಇದ್ದೀರಿ? ದೇವರೇ, ನನ್ನ ಸ್ಥಿತಿಯನ್ನು ನನಗೆ ತೋರಿಸಿರಿ, ನನ್ನ ಜೊತೆ ಇರಿ, ದಿನವೆಲ್ಲ ನನ್ನನ್ನು ಕಾಪಾಡಿರಿ ಎಂದು ಎಷ್ಟು ಮಂದಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಿ? ಈ ದಿನದಿಂದ ದಯವಿಟ್ಟು ಹಾಗೆ ಮಾಡಿರಿ. ಬೈಬಲ್ನಲ್ಲಿ ಒಬ್ಬ ಭಕ್ತನಿದ್ದಾನೆ. ಅವನ ಹೆಸರು ಎಲ್ಲರಿಗೂ ಗೊತ್ತು, ಯೋಬನು ಎಂಬುದಾಗಿ. ಅವನು ನಿಂದಾರಹಿತನು, ಕೆಟ್ಟತನವನ್ನು ಅಸಹಿಸಿಕೊಳ್ಳುವವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೆಂದು ನೋಡಿ ದೇವರೇ ಮೆಚ್ಚಿಕೊಂಡ್ರು. ಆದರೆ ಯೋಬನು ಯಾವಾಗಲೂ ಕೂಡ ದೇವರೇ ನನ್ನನ್ನು ಪರಿಶೋಧಿಸು, ದೇವರೇ ನಾನು ಏನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ಶೋಧಿಸಿಕೊಳ್ಳುವುದನ್ನು ನೋಡ್ತೇವೆ. ಯೋಬನು ಹೀಗೆ ಪ್ರಾರ್ಥಿಸಲಿಲ್ಲ, ನಾನು ಎಷ್ಟು ಒಳ್ಳೆಯವನು ನೋಡಿದೇವ್ರೆ, ನಾನು ಎಷ್ಟು ದೊಡ್ಡವನು ನೋಡಿದೇವ್ರೆ, ಆದರೆ ಯಾಕೆ ಬಾಧೆಪಡಿಸಿದೆ ಎಂದು ಪ್ರಾರ್ಥಿಸಲಿಲ್ಲ. ಆದರೆ ಬಾಧೆಯ ಪಾಲಾದಾಗ, ಶ್ರಮೆಯ ಪಾಲಾದಾಗ, ದೇವರು ಅವನ ಒಳ್ಳೆಯದಕ್ಕಾಗಿಯೇ ಅವನನ್ನು ಪರಿಶುದ್ಧಗೊಳಿಸಲು ಮಾಡಿದ್ದಾಗಿಯೂ ಅವನಿಗೆ ಅರ್ಥ ಆಗದಿದ್ದಾಗಿಯೂ ಯೋಬನು ದೇವರ ಮೇಲೆ ಬೇಸರಗೊಳ್ಳಲಿಲ್ಲ, ದೇವರಿಗೆ ತಿರುಗಿ ಪ್ರಶ್ನಿಸಲಿಲ್ಲ. ಆದರೆ ಯೋಬನು ಮಾಡಿದ ಪ್ರಾರ್ಥನೆಯಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಇದೆ ನೋಡಿ. ಇದನ್ನು ನಾವು ಕೂಡ ಮಾಡಬೇಕು. ಪ್ರತಿ ದಿನ ಮಾಡೋದು ಎಷ್ಟೋ ಅವಶ್ಯಕವಾಗಿದೆ. ನೋಡೋಣ ಬನ್ನಿ. ಯೋಬನ ಪುಸ್ತಕ 13ನೇ ಅಧ್ಯಾಯ 23ನೇ ವಚನ. ಯೋಬನ ಪುಸ್ತಕ 13:23. ನನ್ನ ದೋಷಗಳು ಎಷ್ಟೆಂದು, ನನ್ನ ಪಾಪಗಳು ಎಷ್ಟೆಂದು, ಅಷ್ಟೇ ಅಲ್ಲದೆ ನನ್ನ ಅತಿಕ್ರಮ ಎಷ್ಟೆಂದು, ನನ್ನ ಪಾಪ ಎಷ್ಟೆಂದು ನನಗೆ ತಿಳಿಯಪಡಿಸು. ಎಂದಾದರೂ ಮಾಡಿದ್ದೀರಾ ಇಂತಹ ಪ್ರಾರ್ಥನೆ? ನನ್ನ ದೋಷಗಳು ಎಷ್ಟೆಂದು, ನನ್ನ ಪಾಪಗಳು ಎಷ್ಟೆಂದು, ನನ್ನ ಅತಿಕ್ರಮವನ್ನು, ನನ್ನ ಪಾಪವನ್ನು ನನಗೆ ತಿಳಿಯಪಡಿಸು. ದೋಷ ಬೇರೆ, ಪಾಪ ಬೇರೆ, ಅತಿಕ್ರಮವೂ ಬೇರೆ. ಇವೆಲ್ಲ ಪಾಪಕ್ಕೆ ಮರುರೂಪ ಅಂದುಕೊಳ್ಳಿರಿ. ಆಜ್ಞೆ ಅತಿಕ್ರಮಿಸುವುದೇ ಪಾಪ, ಸಕಲ ದುರ್ನೀತಿ ಪಾಪ. ಏನೋ ಕೆಲವೊಂದು ಲಿಸ್ಟ್ ಇಟ್ಕೊಂಡು ಆ ಪಾಪ ನಾನು ಮಾಡ್ತಾ ಇಲ್ಲ ಎಂದು ಹೇಳುವಂಥದ್ದಲ್ಲ. ಆದರೆ ದೇವರು ಆಶಿಸಿದ ಹಾಗೆ ನಾವು ಜೀವಿಸಲಾರದೇ ಇರುವುದಾದರೆ ನಾವು ದೋಷಿಗಳಾಗಿ ಬಿಡ್ತೇವೆ. ದೇವರು ಮಾಡೆಂದಿರುವುದನ್ನು ಮಾಡದಿದ್ದರೆ ನಮ್ಮ ಭಕ್ತಿಯಲ್ಲಿ ಅಸಂಪೂರ್ಣತೆ ಇರುತ್ತೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ದೇವರೇ ನನ್ನ ಸ್ಥಿತಿ ಎಂಥದೆಂದು ತಿಳಿಸಿರಿ, ನನ್ನ ದೋಷಗಳೆಷ್ಟೆಂದು, ನನ್ನ ಪಾಪಗಳೆಷ್ಟೆಂದು, ನನ್ನ ಅತಿಕ್ರಮ ಎಷ್ಟೆಂದು, ನನ್ನ ಪಾಪ ಎಂಥದೆಂದು ನನಗೆ ತಿಳಿಸಿರಿ ಎಂದು ಯಾರ್ಯಾರು ಹೀಗೆ ಪ್ರಾರ್ಥನೆ ಮಾಡುತ್ತಾರೋ, ದಾವೀದನು ಹೇಳ್ತಾನೆ, ನಿಮ್ಮ ಮುಖಕಾಂತಿಯಲ್ಲಿ ದೇವರೇ ನಮ್ಮ ರಹಸ್ಯ ಪಾಪಗಳು ಕಾಣಿಸ್ತವೆ ಅನ್ನುತ್ತಾನೆ. ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಮುಖ ಹುಡುಕುತ್ತೇವೆ. ಆತನ ಮುಖವು ನಮ್ಮ ಕಡೆಗೆ ತಿರುಗಿದಾಗ ಆತನ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು, ಅಂದರೆ ಯಾವುದೇ ಮನುಷ್ಯನಿಗೆ ಗೊತ್ತಾಗದಂತಹ ನಮ್ಮ ಹೃದಯದ ಅಂತರಾಳದಲ್ಲಿರುವ ಅವಿಶ್ವಾಸ ಆಗಿರ್ಬೋದು, ಅಜ್ಞಾನ ಆಗಿರ್ಬೋದು, ಅಸಭ್ಯತೆಗಳು, ಅಸಹ್ಯವಾದ ಆಲೋಚನೆ, ಇವೆಲ್ಲವುಗಳನ್ನು ನಾವು ಕಂಡುಕೊಳ್ಳಬಹುದು. ಪವಿತ್ರಾತ್ಮನು ತನ್ನ ಬೆಳಕಿನಲ್ಲಿ ನಮ್ಮ ತಪ್ಪುಗಳನ್ನು ತೋರಿಸಿಕೊಡ್ತಾರೆ, ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ನಾವು ಪ್ರಾರ್ಥಿಸಿ ಒಪ್ಪಿಕೊಳ್ಳುವಾಗ ಕ್ಷಮಿಸಲ್ಪಡ್ತೇವೆ, ಅಷ್ಟೇ. ಇದಕ್ಕೇನು ಪರಿಹಾರಕರವಾಗಿ ನಾವು ದುಡ್ಡು ಕಟ್ಟುವ ಅಗತ್ಯವಿಲ್ಲ, ಕುಸ್ತಿ ಆಡುವ ಅಗತ್ಯವಿಲ್ಲ. ನಾವು ನಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ದುರ್ನೀತಿ ತೊಳೆದು ನಮ್ಮನ್ನು ಪವಿತ್ರಗೊಳಿಸ್ತಾರೆ.
ಆಯಾ ದಿನಕ್ಕೆ ತಕ್ಕಂತೆ ಈ ಲೋಕದ ಮಾಲಿನ್ಯ ನಮಗೆ ಅಂಟಿಕೊಳ್ಳುವುದರಿಂದ, ಅವಿಶ್ವಾಸಿಗಳೊಂದಿಗೆ ನಾವಿರೋದ್ರಿಂದ, ಲೋಕಸ್ಥರೊಂದಿಗೆ ಕೆಲಸ ಮಾಡ್ತಿರೋದ್ರಿಂದ, ಈ ಲೋಕ ಆಕರ್ಷಿಸುತ್ತಾ ಇರೋದ್ರಿಂದ ಎಲ್ಲಾದರೂ ದೇವರನ್ನು ದುಃಖಪಡಿಸಿದ್ದೇವೆ ಎಂದು ಪರೀಕ್ಷಿಸಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಬಹಳಷ್ಟು ಜನ ದೇವರ ಶ್ರೇಷ್ಠತೆಯನ್ನು ಗುರುತಿಸುತ್ತಾ ಇಲ್ಲ. ಇದೇ ಯೋಬನ ಪುಸ್ತಕದಲ್ಲಿ ಮತ್ತೊಂದು ವಚನ ನೋಡೋಣ ಬನ್ನಿ. 10ನೇ ಅಧ್ಯಾಯ 8ನೇ ವಚನ. ಇದೇ ಯೋಬನ ಪುಸ್ತಕ 10:8. ನಿನ್ನ ಹಸ್ತವು ನನ್ನ ಅವಯವಗಳನ್ನು ಉಂಟುಮಾಡಿ ನನ್ನನ್ನು ನೀನು ನಿರ್ಮಿಸಿದಿ, ನೀನು ನನ್ನನ್ನು ನುಂಗಿಬಿಡುತ್ತಾ ಇದ್ದಿ. ಜೇಡಿ ಮಣ್ಣಿನಂತೆ ನೀನು ನನ್ನನ್ನು ನಿರ್ಮಿಸಿದಿ, ಆ ಸಂಗತಿಯನ್ನು ಜ್ಞಾಪಕ ಮಾಡಿಕೊಳ್ಳಯ್ಯ. ಅಯ್ಯ, ಮಣ್ಣಿನ ಮುದ್ದೆಯಾಗಿರುವ ನನ್ನನ್ನು ಜ್ಞಾಪಕ ಮಾಡಿಕೋ. ನಾನು ತಪ್ಪು ಮಾಡಿದ್ದೇನೆ ಎಂದು ನೆನೆಸಿ ನನ್ನನ್ನು ಎಸೆಯುವುದಾದರೆ ನಾನು ತುಂಡು ತುಂಡಾಗಿ ಬಿಡ್ತೇನೆ. ನೀನು ನನ್ನನ್ನು ಮತ್ತೆ ಮಣ್ಣನ್ನಾಗಿ ಮಾಡುವಿಯಾ? ಅಷ್ಟೇ ಅಲ್ಲವೇ? ಮಣ್ಣಿನ ಪಾತ್ರೆಯನ್ನು ಒಡೆದುಹಾಕುವಾಗ ಆ ಮಣ್ಣಿನ ಪಾತ್ರೆಯನ್ನು ಯಾವ ಕೆಲಸಕ್ಕೆ ಬರಲ್ಲ. ನೀನು ನನ್ನನ್ನು ಹಾಲಿನಂತೆ ಹೊಯ್ದು ಮೊಸರಿನ ಹಾಗೆ ಹೆಪ್ಪುಗಟ್ಟಿದೀಯಲ್ಲ. ಎಷ್ಟು ಒಳ್ಳೆ ಮಾತು ನೋಡಿ. ಹೆಪ್ಪುಗಟ್ಟುವುದಂದ್ರೆ ನಿಮಗೆ ಗೊತ್ತಿದೆಯೋ ಇಲ್ಲವೋ? ಹೆಪ್ಪುಗಟ್ಟಿದಾಗ ಯಾವ ರೀತಿ ಮೊಸರು ಚೆನ್ನಾಗಿ ಗಡ್ಡೆಯಂತಾಗುತ್ತೋ, ಒಂದು ಗಟ್ಟಿಯಾದ ಗಡ್ಡೆಯಾಗಿ ತಯಾರಾಗುತ್ತೋ, ಹಾಗೇ ನನ್ನನ್ನು ಹೆಪ್ಪುಗಟ್ಟಿದೀಯಲ್ಲವೇ? ಚರ್ಮದಿಂದಲೂ ಮಾಂಸದಿಂದಲೂ ನೀನು ನನ್ನನ್ನು ಹೊದಿಸಿದೀಯಲ್ಲ. ಒಂದು ಸಾರಿ ಯೋಬನಿಗಿರುವ ಜ್ಞಾನದ ಬಗ್ಗೆ ನೋಡಿ. ಆ ಕಾಲದಲ್ಲಿ ಯಾವ ಸೈನ್ಸ್ ಇರಲಿಲ್ಲ, ಯಾವುದೇ ರೀತಿಯ ಮೆಡಿಕಲ್ ಎನ್ಲೈಟನ್ಮೆಂಟ್ ಇರಲಿಲ್ಲ. ನಾನು ಬಹಳ ಸೂಕ್ಷ್ಮವಾದ ವ್ಯಕ್ತಿಯಾಗಿರುವ ನನ್ನನ್ನು ನೀನು ಚರ್ಮದಿಂದ ಹೊದಿಸಿ, ಏನು ಹೇಳ್ತಾನೆ ನೋಡಿರಿ, ಚರ್ಮದಿಂದ ಹೊದಿಸಿ, ಮಾಂಸದಿಂದ ಹೊದಿಸಿ ನನ್ನನ್ನು ರೂಪಿಸಿದೀಯಲ್ಲ ದೇವರೇ. ನನ್ನನ್ನು ಎಲುಬುಗಳಿಂದ ನರಗಳಿಂದ ಹೆಣದಿದ್ದೀ. ಅಷ್ಟಕ್ಕೂ ನಿಮ್ಮ ದೇಹದಲ್ಲಿ ಚರ್ಮ ಇದೆ, ಮಾಂಸ ಇದೆ, ಎಲುಬುಗಳಿವೆ, ನರಗಳಿವೆ. ಎಷ್ಟು ಚೆನ್ನಾಗಿ ದೇವರು ಇದನ್ನೆಲ್ಲ ಕೂಡಿಸಿಟ್ಟಿದ್ದಾರೆ. ಮಣ್ಣನ್ನು ತೆಗೆದುಕೊಂಡು ಮಣ್ಣಿನೊಳಗಿಂದ ನಿಮ್ಮನ್ನು ನನ್ನನ್ನು ದೇವರು ಹೇಗೆ ಸೃಷ್ಟಿಸಿದ್ದಾರೆ ಎಂಬುದು ಎಷ್ಟು ಜನ ಇದನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀರಿ? ಎಷ್ಟು ಜನ ದೇವರನ್ನು ಸ್ತುತಿಸುತ್ತಾ ಇದ್ದೀರಿ? ಈ ಲೋಕದಲ್ಲಿ ನಮಗೆ ಎಷ್ಟೇ ಬೆಲೆ ಇರ್ಬೋದು, ವಿದ್ಯಾಭ್ಯಾಸದ ನಿಮಿತ್ತವೋ, ಧನದ ನಿಮಿತ್ತವೋ, ಅಂದದ ನಿಮಿತ್ತವೋ, ಬಲದ ನಿಮಿತ್ತವೋ, ನಮ್ಮ ಪ್ರಾಣ ಶರೀರ ಬಿಟ್ಟು ಹೋದಾಗ ಮಣ್ಣಾಗಿರುವುದು ತಿರುಗಿ ಮಣ್ಣಿಗೆ ಸೇರುತ್ತದೆ. ಈ ಲೋಕದಲ್ಲಿ ನಮ್ಮ ಜೀವಿತ ಅಶಾಶ್ವತವಾಗಿದೆ. ಈ ಲೋಕದಲ್ಲಿ ನಾವು ದೇವರಿಗೆ ಇಷ್ಟಕರವಾಗಿ ಬದುಕಬೇಕೆಂದು ಈ ಮಣ್ಣಿನ ಕೊಡದಲ್ಲಿ ರಕ್ಷಣೆ ಎಂಬ ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಈ ಮಣ್ಣಿನ ಕೊಡವನ್ನು ಕಾಪಾಡಿಕೊಳ್ಳುವಂಥದ್ದಲ್ಲ, ಆದರೆ ದೇವರು ಕೊಟ್ಟ ರಕ್ಷಣೆ ಕಾಪಾಡಿಕೊಳ್ಳುವ ಹಾಗೆ ಪಾಪವೆಂಬ ಇನ್ಫೆಕ್ಷನ್, ಪಾಪವೆಂಬ ಬೀಜ ನಮ್ಮ ಹೃದಯದೊಳಗೆ ತೂರಿಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ನೀನು ನನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸಿದಿ. 12ನೇ ವಚನ. ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆಯನ್ನು ತೋರಿಸಿದ್ದಿ. ನಿನ್ನ ಪರಾಮರಿಕೆ ನನ್ನ ಆತ್ಮ ಕಾಪಾಡಿದೆ. ಆದರೂ ನಿನ್ನ ಹೃದಯದಲ್ಲಿ ಇವುಗಳನ್ನು ಮರೆಮಾಡಿಕೊಂಡಿದ್ದಿ. ಇವು ನಿನ್ನಲ್ಲಿ ಇದ್ದೇ ಇರುತ್ತವೆಂದು ನನಗೆ ಗೊತ್ತುಂಟು. ಅದೇನೆಂದರೆ, ನಾನು ಪಾಪ ಮಾಡಿದರೆ ನೀನು ಗಮನಿಸುತ್ತಿ ನನ್ನ ದೋಷವನ್ನು ಕ್ಷಮಿಸುವುದಿಲ್ಲ. ಅಯ್ಯೋ, ನಾನು ದುರ್ಮಾರ್ಗಿಯಾದರಂತೂ ನನಗೇನು ಗತಿ? ಆ ದಿನಗಳಲ್ಲಿ ಪಾಪ ಈ ಯೋಬನು ತನ್ನ ಬಾಧೆ ಹೇಳಿಕೊಳ್ಳಲು ಅವನಿಗೆ ಯಾರೂ ಇಲ್ಲ ಪ್ರಿಯರೇ. ದೇವರೊಂದಿಗೆ ಹೇಳಿಕೊಳ್ತಾನೆ, ದೇವರೇ, ನೀನು ನನ್ನ ದೋಷಗಳನ್ನು ಗಮನಿಸಿ ನೋಡುತ್ತಾ ಇದ್ದಿ. ನೀನು ಸೂಕ್ಷ್ಮವಾಗಿ ನನ್ನನ್ನು ಪರಿಶೀಲಿಸುತ್ತಾ ಇದ್ದಿ. ಯಾವುದೋ ಒಂದು ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ನನಗೆ ಈ ಬಾಧೆಗಳು, ಈ ಶ್ರಮೆಗಳು, ನನಗೆ ಈ ಕಷ್ಟಗಳು ಬರ್ತಿವೆ, ನನ್ನ ಪರಿಸ್ಥಿತಿ ಹೀಗಿದೆ ಎಂದು ತನ್ನನ್ನು ತಾನು ಇನ್ನೂ ಹೆಚ್ಚಾಗಿ ಪರಿಶೀಲಿಸಿಕೊಳ್ತಾನೆ. ನಾವು ಮಾಡುವುದೆಲ್ಲ ತಪ್ಪುಗಳೇ. ನಾವು ದೇವರ ಮುಂದೆ ಯಥಾರ್ಥರಾಗಿರೋದಿಲ್ಲ. ನಮಗಿಷ್ಟ ಬಂದಂತೆ ಪ್ರವರ್ತಿಸ್ತೇವೆ. ನಮಗೆ ಕೇಡುಂಟಾದಾಗ ದೇವರೇ ಬರಮಾಡಿದ್ದಾರೆ, ದೇವರಿದ್ರೆ ನನಗೆ ಯಾಕೆ ಹೀಗಾಗ್ತಿತ್ತು, ದೇವರೇ ನನಗೆ ಬಾಧೆ ಪಡಿಸಿದ್ದಾರೆ ಎಂದು ದೇವರ ಮೇಲೆಯೇ ನಿಂದೆ ಹೊರಿಸ್ತೇವೆ. ನೋಡಿ ಪ್ರಿಯರೇ, ದೇವರು ಯಾರಿಗೂ ಬಾಧೆ ಪಡಿಸುವುದಿಲ್ಲ. ನಮ್ಮ ಪಾಪಗಳೇ ನಮಗೆ ಮೇಲುಂಟಾಗಲಾರದಕ್ಕೆ ಕಾರಣವಾಗಿವೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ವ್ಯಾಧಿಗಳು ಬಂದಾಗ ಮೊದಲು ದೇವರನ್ನು ದೂಷಿಸಬಾರದು, ನಿಂದಿಸಬಾರದು, ದೇವರನ್ನು ಎದುರಿಸಬಾರದು. ಆದರೆ ಪ್ರಭುವೇ, ನನ್ನನ್ನು ಪರೀಕ್ಷಿಸು, ನನ್ನನ್ನು ಪರಿಶೋಧಿಸು ಎಂದು ಹೇಳಬೇಕು. ದಾವಿದನಿಗೆ ನೋಡಿ, ದೇವರ ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ದೇವರೇ, ನನ್ನನ್ನು ಪರಿಶೋಧಿಸು, ನನ್ನನ್ನು ಪರೀಕ್ಷಿಸು, ನಿನಗೆ ಬೇಸರ ತರುವ ಮಾರ್ಗದಲ್ಲಿ ನಾನಿದ್ದೇನೇನೋ ನೋಡಯ್ಯ, ನಿನಗೆ ಬಾಧೆ ಪಡಿಸುವ ಗುಣ ಏನಾದರೂ ಇದೆಯಾ ನೋಡು, ನನ್ನನ್ನು ಪರಿಶೋಧಿಸು, ನನ್ನನ್ನು ಪರೀಕ್ಷಿಸು ಅನ್ನುತ್ತಾನೆ. ನಾವು ಒಬ್ಬ ಡಾಕ್ಟರ್ ಬಳಿಗೆ ಹೋದಾಗ ಮೇಲ್ಗಡೆ ಪರೀಕ್ಷೆ ಮಾಡುತ್ತಾರೆ ಆ ಡಾಕ್ಟರ್ ಅವರು.
ಆನಂತರ ಪರಿಶೋಧನೆ ಮಾಡಲು ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ನಾನಾ ವಿಧವಾದ ಟೆಸ್ಟ್ ಮಾಡಿಸ್ತಾರೆ. ಯಾಕೆಂದ್ರೆ ಮನುಷ್ಯನಿಗೆ ನೋಡಿದಾಗ ಅವೆಲ್ಲ ಕಾಣಿಸಲ್ಲ, ಆದರೆ ಆ ಟೆಸ್ಟ್ನಲ್ಲಿ ಆ ರೋಗಗಳು, ಆ ಲೋಪಗಳು ಬಯಲಾಗ್ತವೆ. ನನ್ನನ್ನು ದೇವರೇ ಪರಿಶೋಧಿಸಿರಿ, ನಿಮಗೆ ಆಯಾಸಪಡಿಸುವ, ಬಾಧೆಪಡಿಸುವ ಮನಸ್ಸೇನಾದರೂ ನನ್ನಲ್ಲಿದೆಯನ್ನು ನೋಡಿರಿ. ನನ್ನನ್ನು ಸರಿಯಾಗಿ ತಿದ್ದುಕೊಂಡು ನಿಮ್ಮ ನಿತ್ಯ ಮಾರ್ಗದಲ್ಲಿ ನಡೆಯಲು ನನಗೆ ಸಹಾಯ ಮಾಡಿರಿ ಅನ್ನುತ್ತಾನೆ. ಹೊಸ ವರ್ಷದೊಳಗೆ ಈಗ ನಾವು ಬಂದು ಮುಂದೆ ಸಾಗ್ತಿದ್ದೇವೆ. ಅರ್ಧ ತಿಂಗಳು ಮುಗಿಲಿಕ್ಕೆ ಬರ್ತಾ ಇದೆ. ನಮ್ಮಲ್ಲಿ ಎಷ್ಟು ಜನ ದೇವರೊಂದಿಗೆ ನಮ್ಮ ಜೀವಿತ ಸರಿಪಡಿಸಿಕೊಳ್ತಿದ್ದೇವೆ ಹೇಳಿ? ನಮ್ಮ ಮಾರ್ಗ ಸರಿಪಡಿಸಿಕೊಳ್ತಿದ್ದೇವೆ ಹೇಳ್ರಿ? ನಮ್ಮ ಜೀವಿತದಲ್ಲಿ ಅದೇ ಹಳೇ ಸ್ಥಿತಿ, ಅದೇ ಕಷ್ಟಗಳು, ಅದೇ ಬಾಧೆಗಳು, ಅದೇ ಶ್ರಮೆಗಳು, ಅದೇ ಗುಣಗುಟ್ಟೋದು, ಅದೇ ದೇವರಿಗೆ ವ್ಯತಿರೇಕವಾಗಿ ನಡೆದುಕೊಳ್ಳೋದು, ಇದೆಲ್ಲ ಹೊಂದಿಕೊಂಡಿದ್ದೇವಾ? ಯೋಬನಿಗೆ ಬಂದ ಶ್ರಮೆಗಳಲ್ಲಿ ಒಂದೇನಾದರೂ ನಮಗೆ ಬಂದರೆ ನಾವು ತಾಳಿಕೊಳ್ಳೋದಿಲ್ಲ. ಆದರೆ ಯೋಬನು ಅಷ್ಟೆಲ್ಲ ಶ್ರಮೆಗಳ ಮಧ್ಯದಲ್ಲಿ ದೇವರನ್ನು ದೂಷಿಸಲಿಲ್ಲ, ನಿಂದಿಸಲಿಲ್ಲ. ನನ್ನ ಶ್ರಮೆಗಳಿಗೆ ಕಾರಣ ದೇವರೇ ಅನ್ನಲಿಲ್ಲ, ನಾನೋ ಎಂದು ಪರಿಶೋಧಿಸಿಕೊಳ್ತಾನೆ. ಈ ದಿನ ನಿಮಗೆ ಮೇಲುಂಟಾಗಲಾರದಕ್ಕಾಗಿ, ನಿಮಗೆ ಅಭಿವೃದ್ಧಿ ಇಲ್ಲದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ದಿವ್ಯದಾನಗಳನ್ನು ಹೊಂದಲಾರದಕ್ಕೆ ಕಾರಣ ದೇವರಲ್ಲ, ಇಲ್ಲವೇ ಮತ್ತೊಬ್ಬರಲ್ಲ ಪ್ರಿಯರೇ. ಬಹಳಷ್ಟು ಸಾರಿ ನಾವು ಅವರ ನಿಮಿತ್ತವೇ ನಾನು ಹೀಗಾಗಿದ್ದೇನೆ, ಇವರ ನಿಮಿತ್ತವೇ ಹೀಗಾಗಿದ್ದೇನೆ, ನನ್ನ ತಂದೆ ತಾಯಿ ನನಗೆ ಹೀಗೆ ಬೆಳೆಸಿರೋದ್ರಿಂದ, ನಮ್ಮ ಪಕ್ಕದ ಮನೆಯ ವ್ಯಕ್ತಿ ನನಗೆ ಫ್ರೆಂಡ್ಶಿಪ್ ಮಾಡಿರೋದ್ರಿಂದ ಹೀಗಾದೆ ಅನ್ನುತ್ತಾರೆ, ಈ ಸರ್ಕಾರ ಹೀಗಿರೋದ್ರಿಂದ ನಮಗೆ ಈ ಕಷ್ಟ ಬಂದಿವೆ ಎನ್ನುವಂತೆ ಬೇರೆಯವರ ಮೇಲೆ ನಿಂದೆ ಹೊರಿಸ್ತೇವೆ. ಆದರೆ ನಿಮ್ಮ ಲೋಪಗಳಿಗೆ, ನಿಮ್ಮ ಕೊರತೆಗಳಿಗೆ, ನಿಮ್ಮ ಬಾಧೆಗಳಿಗೆ ನೀವೇ ಕಾರಣ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿರುವಾಗ ಯಾವುದೇ ಶಾಪವಾಗಲಿ ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ನಿಮಗೇನಾದರೂ ಶಾಪ ಎದುರಾದರೂ ಸಹ ಆ ಶಾಪಗಳನ್ನು ನಿಮಗೆ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸ್ತಾರೆ. ನಿಮ್ಮನ್ನು ಶಪಿಸಿದಂಥವರಿಗೆ ತಿರುಗಿ ಅವರಿಗೇ ಆ ಶಾಪ ತಗುಲುತ್ತವೆ ಎಂದು ಬೈಬಲಲ್ಲಿ ನೋಡ್ತೇವೆ. ಒಂದನ್ನೇ ಗಮನಿಸಿ, ನಿಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇದೆಯಾ? ಯಥಾರ್ಥತೆ ಇದೆಯಾ? ದಿನೇ ದಿನೇ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪರಿಶೀಲಿಸಿಕೊಳ್ಳಬೇಕು. ನಾನು ಮೊನ್ನೆ ಚೆನ್ನಾಗಿದೆ ಅಂದರೆ ನಡೆಯಲ್ಲ. ಈ ದಿನ ಚೆನ್ನಾಗಿದ್ದೀರಾ? ಮೊನ್ನೆ ಜ್ವರ ಇರಲಿಲ್ಲ, ಈಗ ಜ್ವರದಲ್ಲಿದ್ದೀರಲ್ಲವೇ? ಮೊನ್ನೆ ಅನಾರೋಗ್ಯ ಪರಿಸ್ಥಿತಿ ಇರಲಿಲ್ಲ, ಈ ದಿನ ಅನಾರೋಗ್ಯದ ಪಾಲಾಗಿದ್ದೀರಲ್ಲವೋ? ಮೊನ್ನೆ ನಿಮ್ಮ ಹೃದಯ ಸರಿಯಾಗಿತ್ತು, ಆದರೆ ಈ ದಿನ ನಿಮ್ಮ ಹೃದಯ ಸರಿಯಾಗಿದೆಯಾ? ಆಯಾ ದಿನಕ್ಕೆ ತಕ್ಕಂತೆ ಬೆಳಗ್ಗೆ ಎದ್ದ ತಕ್ಷಣವೇ ದೇವರೇ ನನ್ನನ್ನು ಪರಿಶೋಧಿಸಿರಿ, ನನ್ನನ್ನು ಪರೀಕ್ಷಿಸಿರಿ, ನನ್ನ ಪಾಪಗಳೆಷ್ಟೆಂದು, ನನ್ನ ದೋಷಗಳೆಷ್ಟೆಂದು ತಿಳಿಯಪಡಿಸಿರಿ ಎಂದು ದೇವರಿಗೆ ನಾವು ಕೇಳಿದಾಗ, ದೇವರು ನಮಗೆ ಒಪ್ಪಿಸುವಾಗ ನಾವು ಒಪ್ಪಿಕೊಳ್ಳುವುದಾದರೆ ಬೇರೆ ಯಾವ ಕಷ್ಟ ಇರಲ್ಲ ಪ್ರಿಯರೇ. ಹೌದಯ್ಯ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿರಿ, ನಾನು ತಪ್ಪು ಮಾಡಿದ್ದೇನೆ ಎಂದು ಹೇಳಿದ ಮರುಕ್ಷಣವೇ ನಮ್ಮನ್ನು ಅಪ್ಪಿಕೊಳ್ಳಲು ಆತನು ಸಿದ್ಧವಾಗಿದ್ದಾರೆ. ಆ ದಾರಿ ತಪ್ಪಿ ಹೋದ ಮಗನಿಗೆ ಬುದ್ಧಿ ಬಂದಾಗ, ತಂದೆ ಬಳಿಗೆ ತಿರುಗಿ ಬಂದಾಗ, ಆ ತಂದೆ ಯಾವ ಒಪ್ಪಂದ ಮಾಡಿಕೊಳ್ತಾನೆ, ಯಾವ ಕಾನೂನು ಜಾರಿಗೆ ತರ್ತಾನೆ? ಆ ಮಗನು ಹೇಳ್ತಾನೆ, ಅಪ್ಪ ನಿನ್ನ ಮಗನನ್ನಿಸಿಕೊಳ್ಳುವುದಕ್ಕೂ ನಾನು ಯೋಗ್ಯನಲ್ಲ, ಕೂಲಿ ಆಳಿನಂತೆ ನನ್ನನ್ನು ಇಟ್ಕೋ ಅನ್ನುತ್ತಾನೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಹೇಳ್ತಿರುವಾಗಲೇ ತಂದೆ ತಿರುಗಿ ಬಂದ ಮಗನ ಕೊರಳಿಗೆ ಬಿದ್ದು ಮುದ್ದಿಡುತ್ತಾನೆ. ಮನೆಯೊಳಗೆ ಕರೆದೊಯ್ದು ಕಾಲುಗಳಿಗೆ ಜೋಡುಗಳನ್ನು ಮೆಡಿಸಿ ಕೈಗೆ ಉಂಗುರ ಇಡ್ತಾನೆ. ಮೇಲಂಗಿ ತಂದು ಹೊದಿಸಿರಿ, ನಾವೆಲ್ಲರೂ ಸಂಭ್ರಮಿಸೋಣ, ಈ ನನ್ನ ಮಗನು ದಾರಿ ತಪ್ಪಿ ಹೋಗಿ ಈಗ ದೊರಕಿದ್ದಾನೆ, ಸತ್ತು ತಿರುಗಿ ಬದುಕಿದ್ದಾನೆ, ನಾವೆಲ್ಲರೂ ಸಂತೋಷಿಸೋಣ, ಆನಂದಿಸೋಣ ಅನ್ನುತ್ತಾನೆ. ಹಾಗೆಯೇ ಒಬ್ಬ ಪಾಪಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ದೇವರು ಕೂಡ ಎಷ್ಟೋ ಆನಂದಿಸ್ತಾರೆ, ಎಷ್ಟೋ ಸಂತೋಷ ಪಡ್ತಾರೆ, ಎಷ್ಟೋ ನಮ್ಮನ್ನು ಅಪ್ಪಿಕೊಳ್ಳಲು ಇಷ್ಟಪಡುವವರಾಗಿರ್ತಾರೆ. ಅದನ್ನು ನಾವು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾನು ಚೆನ್ನಾಗೇ ಇದ್ದೇನೆ ಎನ್ನುವ ಮನಸ್ಸು ನಮ್ಮಿಂದ ತೆಗೆದುಹಾಕಿರಿ. ಮೇಲಿಂದ ಮೇಲೆ ನನ್ನ ದೇವರ ದೃಷ್ಟಿಯಲ್ಲಿ ಹೇಗಿದ್ದೇನೆ ಎಂದು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕಾಗಿ, ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಮುಖಕಾಂತಿಯಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಂಡು ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಹೊಂದಿಕೊಂಡವರಾಗಿ ನಿಮ್ಮೊಂದಿಗೆ ನಿಮ್ಮ ಮಕ್ಕಳಾಗಿ ನಡೆಯುವ ಹಾಗೆ, ನಿಮ್ಮ ಸಾಕ್ಷಿಗಳಾಗಿ ಬದುಕುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ತಪ್ಪದೆ ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ಈ ದಿನ ನಿಮಗೋಸ್ಕರವೇ ಅಂತ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಕರ್ತನು ನಿಮ್ಮನ್ನು ಈ ಕಾರ್ಯಕ್ರಮದಿಂದ ಆಶೀರ್ವದಿಸ್ತಾ ಇರುವುದಾದರೆ, ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇರುವುದಾದರೆ, ಪ್ರತಿಯೊಬ್ಬರಿಗೂ ಇದರ ಕುರಿತಾಗಿ ತಿಳಿಯಪಡಿಸಿರಿ, ಶೇರ್ ಮಾಡಿರಿ. ಇದರ ನಿಮಿತ್ತ ಅವರ ಆಶೀರ್ವಾದ ಹೊಂದಿಕೊಳ್ಳುತ್ತಿರುವ ಹಾಗೆ ದೇವರು ನಿಮ್ಮನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವದಿಸುತ್ತಾರೆ. ದೇವರ ವಾಗ್ದಾನಗಳು ಮತ್ತು ಸಂದೇಶಗಳು
ಮತ್ತು ಅನೇಕ ಸತ್ಯ ಸಂಗತಿಗಳನ್ನು, ಎಷ್ಟೋ ಇಂಟ್ರೆಸ್ಟಿಂಗ್ ಸಂದೇಶಗಳನ್ನು ದೇವರು ನಿಮಗೆ ಕೊಡ್ತಿರುವಾಗ ವೀಕ್ಷಿಸಿರಿ, ಮೇಲನ್ನು ಹೊಂದಿರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಅವರ ಅವಶ್ಯಕತೆಗಳ ಮೇರೆಗೆ ಈ ಪ್ರೋಗ್ರಾಮ್ ಅನ್ನು ನೀವು ಶೇರ್ ಮಾಡಿರಿ. ಅವರು ಕೂಡ ಆಶೀರ್ವದಿಸಲ್ಪಡ್ತಾರೆ ಮತ್ತು ದೇವರ ಆಶೀರ್ವಾದಗಳನ್ನು ನೀವು ಕೂಡ ಸಂಪಾದಿಸಿಕೊಳ್ಳುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.